ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರುತ್ತಾ ಇಲ್ವಾ, ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಹಾಗೂ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಸೇಫ್ ಆಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಮರಿದೇ ವಿಡಿಯೋಗೊಂದು ಎಲ್ಲರೂ ಲೈಕ್ ಕೊಡೋದಕ್ಕೆ ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಎಲಿಮಿನೇಷನ್ ಇರುತ್ತಾ ಇಲ್ವಾ ಅನ್ನೋದು ಎಲ್ಲರಿಗೂ ಸ್ವಲ್ಪ ಡೌಟ್ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವಾರ ಅಂದರೆ ಇವರು ಶಿಶಿರ್ ಅವರು ಹೋಗಿದ್ರಲ್ಲ, ಆ ವಾರದಲ್ಲಿ ಬಂದುಬಿಟ್ಟು ಗೋಲ್ಡ್ ಸುರೇಶ್ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಹೋದ ವಾರ ಬಂದುಬಿಟ್ಟು ಡಬಲ್ ಎಲಿಮಿನೇಷನ್ ಆದ ಕಾರಣದಿಂದಾಗಿ ಈ ವಾರ ಎಲಿಮಿನೇಷನ್ ಇರುತ್ತಾ ಇಲ್ವಾ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ ಎಲಿಮಿನೇಷನ್ ಬಂದುಬಿಟ್ಟು ಸೋಮವಾರ ಅಥವಾ ಮಂಗಳವಾರ ನೈಟೇ ಬಂದುಬಿಟ್ಟು ಎಲ್ಲ ಎಲಿಮಿನೇಷನ್ ಟಾಸ್ಕ್ ಆದರೆ ಮುಗಿತಾ ಇದ್ವು. ಆದರೆ ಇನ್ನೂ ಲ್ಯಾಗ್ ಮಾಡ್ಕೊತ ಹೋಗ್ತಾ ಇದ್ದಾರೆ ಮತ್ತು ಇವತ್ತು ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಎಲಿಮಿನೇಷನ್ ಇರುತ್ತಾ ಇಲ್ವಾ ಅಂತ. ಇನ್ನು ಈ ಸೀಸನ್ ಬಿಗ್ ಬಾಸ್ ಬಂದುಬಿಟ್ಟು ಸ್ವಲ್ಪ ಲಾಂಗ್ ಟೈಮ್ ರನ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೊದಲಿಂದನೇ ಎಲ್ಲ ಅಪ್ಡೇಟ್ಸ್ ಆದರೆ ಇವೆ ಮತ್ತು ಆ ಕಾರಣದಿಂದಾಗಿ ಈ ಬಾರಿಯ ಬಿಗ್ ಬಾಸ್ ಬಂದುಬಿಟ್ಟು 125 ಡೇಸ್ ಗಂಟನೂ ರನ್ ಆಗೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಮನೆಯಲ್ಲಿ ಬಂದುಬಿಟ್ಟು 10 ಸ್ಪರ್ಧಿಗಳಾದರೆ ಇದ್ದಾರೆ. ಇನ್ನು ಇವಾಗ 80 ದಿನ ಕೂಡ ಪೂರ್ಣಗೊಂಡಿದೆ ಮತ್ತು ಇನ್ನು 20 ದಿನಗಳಲ್ಲಿ 10 ಸ್ಪರ್ಧಿಗಳನ್ನಾದರೆ ಕಳಿಸಲು ಮತ್ತು ಎಲಿಮಿನೇಟ್ ಮಾಡಲು ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಲಾಂಗ್ ಟೈಮ್ ರನ್ ಆಗುತ್ತೆ ಮತ್ತು ಇನ್ನು 1 ಅಥವಾ 1.5 ತಿಂಗಳ ಗಂಟ ಬಿಗ್ ಬಾಸ್ ಆದರೆ ರನ್ ಆಗುತ್ತೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ನಲ್ಲಿ ಬಂದುಬಿಟ್ಟು ನಾಮಿನೇಷನ್ ಟಾಸ್ಕ್ ನಿನ್ನೆಯಿಂದಾದರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಇವತ್ತು ಕೆಲವು ಅಪ್ಡೇಟ್ಸ್ಗಳ ಪ್ರಕಾರ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ತ್ರಿವಿಕ್ರಮ್, ಎರಡನೇದಾಗಿ ಭವ್ಯ ಮತ್ತು ಮೂರನೇದಾಗಿ ಮೋಕ್ಷಿತಾ, ನಾಲ್ಕನೇದಾಗಿ ಗೌತಮಿ ಮತ್ತು ಐದನೇದಾಗಿ ಉಗ್ರ ಮಂಜು, ಇನ್ನು ಆರನೇದಾಗಿ ಚೈತ್ರ ಕುಂದಾಪುರ ಮತ್ತು ಏಳನೇದಾಗಿ ಹನುಮಂತು ಅವರು, ಇನ್ನು ಎಂಟನೇದಾಗಿ ರಜತ್ ಅವರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿದ್ದಾರೆ ಅಂತಾದರೆ ಅಪ್ಡೇಟ್ ಆದರೆ ಇದೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸೇಫ್ ಆಗಿದ್ದಾರೆ ಅಂತ ನೋಡೋದಾದರೆ ಸೇಫ್ ಆಗಿರೋದು ಬಂದುಬಿಟ್ಟು ಐಶ್ವರ್ಯ ಮತ್ತು ಧನ್ರಾಜ್ ಅವರು ಆದರೆ ಸೇಫ್ ಆಗಿದ್ದಾರೆ ಅಂತ ಅಪ್ಡೇಟ್ಸ್ ಆದರೆ ಇದೆ. ಇಲ್ಲಿ ಐಶ್ವರ್ಯಗೆ ಮತ್ತೊಂದು ಅವಕಾಶ ಆದರೆ ಸಿಕ್ಕಂತಾಗುತ್ತೆ ಅಂತಲೇ ಹೇಳ್ಬೋದು. ಈ ವಾರ ವೀಕ್ ಕಂಟೆಸ್ಟೆಂಟ್ ಅಂತಲೇ ಸ್ವಲ್ಪ ಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇವರೇನಾದರೂ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಏನಾದರೂ ಆಗಲಿಕ್ಕೆ ಅವರಿಗೆ ಲಕ್ಕಿ ಚಾನ್ಸ್ ಅಂತಲೇ ಹೇಳ್ಬೋದು. ಕಳೆದ ಲಾಸ್ಟ್ 2 ವಾರದಿಂದನೇ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿದ್ರು ಮತ್ತು ಅಲ್ಲಿ ಬಂದುಬಿಟ್ಟು ಶೋಭಾ ಶೆಟ್ಟಿ ಅವರು ಇವರಿಗೆ ಒಂದು ಚಾನ್ಸ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಅಂದರೆ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಆದ ಕಾರಣದಿಂದಾಗಿ ಇನ್ನು ಇವತ್ತು ನೈಟ್ ಅಂದರೆ ಇವತ್ತಿನ ಎಪಿಸೋಡ್ ನೈಟ್ ಏನಾದರೂ ವೋಟಿಂಗ್ ಲೈನ್ಸ್ ಏನಾದರೂ ಓಪನ್ ಆದರೆ ಪಕ್ಕ ಈ ವಾರ ಎಲಿಮಿನೇಷನ್ ಆದರೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತೇನಾದರೂ ವೋಟಿಂಗ್ ಲೈನ್ಸ್ ಏನಾದರೂ ಓಪನ್ ಆಗಲಿಲ್ಲ ಅಂತಂದರೆ ನೋ ಎಲಿಮಿನೇಷನ್ ಈ ವೀಕ್ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಯಾರು ಹೋದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.